ಎಲ್ಲ ನಾವೇನೇ ಬೆಲೆ ಹೇಳಿದ್ರು ಜಾಸ್ತಿ ಅಂತಾರೆ. ನಮಗೆ ಕಮ್ಮಿಗೆ ಅವ್ರು ಕೊಟ್ಟಿರಲ್ಲ, ಇವರು ನಮ್ಮನ್ನು ಕಮ್ಮಿ ಕೇಳ್ತಾರೆ. ನಾವು ನೋಡಿ ಇವಾಗ 9 ಜೊತೆ ಓರಿ ಕೊಟ್ಟಿದ್ವಿ, ಬರೀ 3 ಜೊತೆ ಓರಿ ಮಾರಿದ್ದೀವಿ. ಇನ್ನು 7 ಜೊತೆ ಇದೆ. ಸಾರಿ 6 ಜೊತೆ ಇದೆ. ಯಾಕೆ ಹಂಗೆ ಇದಾಗ್ತಾ ಇರೋದು? ಸರಿ, ಕೆಲವರೆಲ್ಲ ದೊಡ್ಡ ಚಪ್ರಗಳು ಬಿಡಪ್ ಕೊಟ್ಬಿಡ್ತಾರೆ 18 ಲಕ್ಷ 20 ಲಕ್ಷ ಅಂತ. ಸಣ್ಣ ರೈತರು ಯಾರು ತೆಗಿತಾರೆ ಸರ್? ಏನ್ ಮಾಡೋಣ, ಈಗ ಆಡಂಬರ ಮಾಡೋದೆಲ್ಲ ನಿಲ್ಸ್ಬೇಕು ದಯಮಾಡಿ. ರೈತರು ಯಾರು ಮಾಡ್ತಾ ಇಲ್ಲ. ಶೋಕ್ದಾರ್ಗಳು ಸುಮ್ಮನೆ ಎಲ್ಲಾನು ಶೋಕಿಗೋಸ್ಕರ ನಂದು 20 ಲಕ್ಷ, ನಂದು 12 ಲಕ್ಷ 15 ಲಕ್ಷ ಅಂತಾರೆ. ಒಬ್ರು ಒಂದ್ ಕಟ್ಟಿ ಓಪನ್ ಆಗಿ ಎಣಿಸ್ಲಿ ನೋಡೋಣ. ಅವ್ರು ಸರ್ ಲಾಭಕ್ಕೋಸ್ಕರ ಕಟ್ಟಿಲ್ಲ, ಇದು ಮನೆ ಒಳಗೆ ಅಂತ ಹೇಳ್ಬಿಟ್ಟು ನಾವು ಕಟ್ಟಿರೋ ಶೋಗ್ ಅಂತಾನೆ ಕಟ್ಟಿರೋದು. ಅಂದ್ರೆ ಏನ್ ಒಳ್ಳೇದಾಗತ್ತೆ ಅಂತ? ಒಳ್ಳೇದು ಅಂತ ಮನೆ ಒಳಗೆ ಒಳ್ಳೆ ಇದಿರುತ್ತೆ ಅಂತ ಹೇಳ್ಬಿಟ್ಟು. ಏನು ಮನೆ ಒಳಗೆ ಮಕ್ಳುಗಳೆಲ್ಲ ನೋಡ್ಕೊಬೋದು. ಒಳ್ಳೆ ತರವಾಗ ಆಲ್ರೆಡಿ ಯಾವುದೇ ತರ ಪ್ರಾಬ್ಲಮ್ ಇರಲ್ಲ, ಶೋಗು ಇರುತ್ತೆ. ಮನೆ ಮುಂದೆ 10 ಜನ ಬಂದು ನೋಡ್ಕೊಂಡು ಹೋಗ್ತಾರೆ. ಆಲ್ರೆಡಿ ಮನೆ ಒಳಗೆ ಒಂಥರ ಲಕ್ಷ್ಮಿ ತರ ಇದೆ. ಮನೆ ಈಚೆಗಡೆ ಕಾಂಪೌಂಡು. ಯಾವ್ದೊಂದು ಗಾಡಿ ಬಂದ್ಬಿಡ್ರಿ. ಯಾವ ಊರು ಸರ್? ಸರ್ ಬಳ್ಳಾರಿ. ಹೌದು ಸರ್. ಬಳ್ಳಾರಿಂದ ಬಂದಿದ್ದೀರಾ ಇಲ್ಲಿಗೆ? ಎತ್ತು ಖರೀದಿ ಮಾಡಕ್ ಬಂದಿವಿ ಸರ್. ಹೆಂಗಿದೆ ಜಾತ್ರೆ? ಬಹಳ ಚೆನ್ನಾಗಿದೆ ಸರ್. ಪ್ರತಿ ವರ್ಷ ಬರ್ತೀರಾ ಅಥವಾ ಈ ವರ್ಷ ಬರ್ತೀವಿ ನೋಡಿ ಸರ್. ಹೌದು ಸರ್. ಹೆಂಗಿದೆ ಈ ಸರಿ ಜಾತ್ರೆಯಲ್ಲಿ? ಈ ಸತಿ ಪರವಾಗಿಲ್ಲ ಸರ್. ರೇಟ್ ಅಂತೂ ಜಾಸ್ತಿ ಐತಿ ವರ್ಷ. ರೇಟ್ ಜಾಸ್ತಿ ಇದೆ. ಹೌದು ಸರ್. ನಿಮ್ದು ಯಾವ ಊರು ಸರ್? ಅದು ಬಳ್ಳಾರಿ. ಬಳ್ಳಾರಿಲಿ ಎಲ್ಲಿ? ಅಲ್ಲೇ ಸುರಗುಪ್ಪ ತಾಲೂಕು. ಸುರಗುಪ್ಪ. ಏನು ಎತ್ತು ಖರೀದಿಗೆ ಬಂದಿರ ನೀವು? ನೋಡಕ್ ಬಂದಿವ್ರಿ, ಇನ್ನ ನೋಡಿಲ್ಲ. ಅಲ್ಲ, ಎತ್ತು ಖರೀದಿ. ಹೌದು. ಓಕೆ. ಏನು ವ್ಯವಸಾಯಕ್ಕ? ನಿಮ್ಗೆ ಏನು ವ್ಯವಸಾಯ? ಕಬ್ಬ ಅಥವಾ ಭತ್ತನ? ಭತ್ತಕ್ಕೆ. ಭತ್ತ, ಮೆಚ್ಚಿ, ಮೆಕ್ಕೆಜೋಳ. ಓಕೆ. ಏನು ಅಲ್ಲಿ ರೇಟ್ ಇಲ್ಲ, ಇಲ್ಲಿ ನೋಡಿ ಕೈ ರೇಟ್ ಐತಿ. ಇಲ್ಲಿ ಭಾಳ ರೇಟ್ ಐತಾ? ಭಾಳ ರೇಟ್ ಐತಿ ರೀ. ಎತ್ತು ಕುಮ್ಮಂಗಿಲ್ಲ. ಹೌದು. ನೀವು ಪ್ರತಿ ವರ್ಷ ಬರ್ತೀರಿ? ಪ್ರತಿ ವರ್ಷ ಬರ್ತೀರಿ. ಬಟ್ ಈ ವರ್ಷ ದನ ಸೇರ್ಯಾವ ಜಾಸ್ತಿ. ದನ ಸೇರ್ಯಾವ್ರಿ. ರೇಟು ಗಂಡಂಗ ಐತ್ರಿ. ರೇಟ್ ಜಾಸ್ತಿ. 2, 3 ರೇಟು ಕಂಡಂಗ ಐತ್ರಿ. ಬಟ್ ದನ ಭಾರಿ ಸೇರ್ಯಾವಲ್ಲ? ಭಾಳ ಜಾಸ್ತಿ. ಓಕೆ. ನಿಮ್ಮ ಹೆಸರು ಸರ್? ಹಿರಿಯಪ್ಪಗೌಡ. ಓಕೆ, ಥ್ಯಾಂಕ್ ಯು. ನಿಮ್ಮ ಹೆಸರು ಸರ್? ನಮ್ಮ ಹೆಸರು ಶೇಖರ್ ಅಂತೇಳಿ. ಯಾವ ಊರು? ನಮ್ಮದು ಬಳ್ಳಾರಿ ತಾಲೂಕು, ಬಳ್ಳಾರಿ ಜಿಲ್ಲಾ ಸುರಗುಪ್ಪ ತಾಲೂಕು. ನೀವು ಎತ್ತು ಖರೀದಿಗೆ ಬಂದಿರಿ? ಎತ್ತು ಖರೀದಿ. ಏನಕ್ಕೆ ನಿಮಗೆ ಎತ್ತು? ವ್ಯವಸಾಯ ಮಾಡಕ್ಕೆ. ಏನು ವ್ಯವಸಾಯ ಮಾಡ್ತೀರಿ? ಅದೇ ಮೆಣಸಿನ ಗಿಡದಾಗ ಹೊಡ್ಯಾಕ ಚಿಲ್ಲೆ. ಅದಕ್ಕೆ
ನೋಡಿ ಬಂದ್ರಾ? ನೋಡಿ ಬಂದ್ವಿ. ಹೆಂಗಿದೆ? ಹಿಂಗೆ ನೋಡ್ಕ್ಯಾಂತ ಕೆಳಗೆ ಬಂದಿವಿ. ಹೆಂಗಿದೆ ಜಾತ್ರೆ? ಜಾತ್ರೆ ಫುಲ್ ವೇಷ ಐತ್ರಿ. ಹಾಂ ಎತ್ತರ ಜಗ್ಗಿ ಹೇಳ್ತಾರೆ ರೇಟ್. ಹಾಂ ಜಗ್ಗೈತೆ ರೇಟು? ರೇಟ್ ಜಗ್ಗಿ ಎಷ್ಟಿದೆ? 1.5 ಲಕ್ಷ ಹಿಡಿದು 2 ಲಕ್ಷವರೆಗೆ ಹೇಳ್ತದೆ. ಹಾಂ 3 ಲಕ್ಷದವರೆಗೆ ಹೇಳ್ತಾರೆ. 3 ಲಕ್ಷ 4 ಲಕ್ಷ. ನಿಮ್ಮದು ಬಜೆಟ್ ಎಷ್ಟಿದೆ? ನಮ್ಮ ಬಡ್ಜೆಟ್ ಏನೈತೆ 1 10 1 20 ರೀ. ಓಕೆ, ಇಲ್ಲಿ ಎಲ್ಲ 2 3 ಹೇಳ್ತೀರಾ? 2 3 ಹೇಳ್ತದೆ. ಈಗ ಏನು ಮಾಡ್ತೀರ ಹಂಗಾರೆ? ವಾಪಸ್ ಹೋಗೋದ್ರಿ ಏನು ಮಾಡ್ತೀರಿ? ತೊಗೊಳಲ್ಲ? ಇಲ್ಲ, ರೇಟ್ ಜಾಸ್ತಿ ಆಯಿತು ಅಂತೀರಿ? ರೇಟ್ ಜಾಸ್ತಿ ಆಯ್ತು. ಹಾಂ ಹಾಂ ಇನ್ನೂ ನೋಡೋದೈತಿ? ನೋಡೋದು ಬೆಳಗ್ಗೆ ನೋಡ್ಕೊಂಬೋದು ಹೋಗ್ಬಿಡೋದು. ಓಕೆ, ಒಳ್ಳೆಯದಾಗಲಿ ಸರ್. ನಮಸ್ತೆ. ನಮಸ್ತೆ ಸರ್. ಯಾವ ಊರು ಸರ್? ಸರ್ ದೊಡ್ಡಬಳ್ಳಾಪುರ ತೆರಿನ್ ಬೀದಿ. ಇಲ್ಲಿ ದೊಡ್ಡಬಳ್ಳಾಪುರ ತೆರಿನ್ ಬೀದಿ. ಸೇರಿನ ಬೀದಿಯಾ? ಹಾಂ ಹೆಂಗಿದೆ ಈ ಗಾಡಿ ಜಾತ್ರೆ? ಸರ್ ಘಾಟಿ ಜಾತ್ರೆ ಜೋರಾಗಿ ನಡೀತಾ ಇದೆ. ಹಾಂ ವ್ಯಾಪಾರಗಳೆಲ್ಲ ನಡೀತಾ ಇದೆ ಚೆನ್ನಾಗಿ. ಹ್ಞೂ ಇನ್ನೂ ಕೆಲವು ಎತ್ತು ಮಾರವಿದ್ದಾವೆ. ಇನ್ನು ವ್ಯಾಪಾರಸ್ಥರು ಕೆಲವರೆಲ್ಲ ತಗೊಂಡಿದ್ದಾರೆ, ತಗೊಳೋರು ಇದ್ದಾರೆ. ನಾಳೆಲ್ಲ ಚೆನ್ನಾಗಿ ನಡೀತಿದೆ. ಈ ಸರಿ ರೈತರಿಗೆಲ್ಲ ಲಾಸೆ ಸರ್. ಯಾಕೆ ಸರ್ ಎಲ್ಲ ನಾವೇನೇ ಬೆಲೆ ಹೇಳಿದ್ರು ಜಾಸ್ತಿ ಅಂತಾರೆ. ನಮಗೆ ಕಮ್ಮಿಗೆ ಅವ್ರು ಕೊಟ್ಟಿರಲ್ಲ, ಇವರು ನಮ್ಮನ್ನು ಕಮ್ಮಿ ಕೇಳ್ತಾರೆ. ಹ್ಞೂ ನಾವು ನೋಡಿ ಇವಾಗ 9 ಜೊತೆ ಓರಿ ಕೊಟ್ಟಿದ್ವಿ, ಬರೀ 3 ಜೊತೆ ಓರಿ ಮಾರಿದ್ದೀವಿ. ಹಾಂ ಇನ್ನು 7 ಜೊತೆ ಇದೆ. ಹಾಂ ಹಾಂ ಸಾರಿ 6 ಜೊತೆ ಇದೆ. ಹಾಂ ಯಾಕೆ ಹಂಗೆ ಇದಾಗ್ತಾ ಇರೋದು? ಸರಿ ಕೆಲವರೆಲ್ಲ ದೊಡ್ಡ ಚಪ್ರರು ಬಿಡಪ್ ಕೊಟ್ಬಿಡ್ತಾರೆ 18 ಲಕ್ಷ 20 ಲಕ್ಷ ಅಂತ. ಸಣ್ಣ ರೈತರು ಯಾರು ತೆಗಿತಾರೆ ಸರ್? ಹಾಂ ಇವಾಗ 2.5 ಲಕ್ಷ ಓರಿ ನೋಡಿ ಇದು. ಹಾಂ ಇದನ್ನ ತಗೊಂಡು ನಾನು ಕಟ್ಬಿಟ್ಟು 5 ಲಕ್ಷ ಹೇಳ್ಬೋದು. ಹಾಂ. ಯಾರು ತೆಗಿಯಲ್ಲ. 2.5 ಲಕ್ಷ ಹೇಳಿದ್ರೆ ಓಡೋತಾರೆ ಇಲ್ಲಿಂದ. ನಮ್ಗೆ ಜಾಸ್ತಿನೇ ಅಂತ ಏನ್ ಮಾಡೋಣ? ಈಗ ಆಡಂಬರ ಮಾಡೋದೆಲ್ಲ ನಿಲ್ಸ್ಬೇಕು ದಯಮಾಡಿ. ರೈತರು ಯಾರು ಮಾಡ್ತಾ ಇಲ್ಲ. ಶೋಕ್ದಾರ್ಗಳು ಸುಮ್ಮನೆ ಎಲ್ಲಾನು ಶೋಕಿಗೋಸ್ಕರ ನಂದು 20 ಲಕ್ಷ, ನಂದು 12 ಲಕ್ಷ 15 ಲಕ್ಷ ಅಂತಾರೆ. ಒಬ್ರು ಒಂದು ಕಟ್ಟಿ ಓಪನ್ ಆಗಿ ಎಣಿಸ್ಲಿ ನೋಡೋಣ. ಎಷ್ಟು ಅಂದ್ರೆ ಬಾಯಿ ಬಂದಂಗೆ ಹೇಳ್ತಾರೆ 5 ಲಕ್ಷ 10 ಲಕ್ಷ 15 ಲಕ್ಷ ಅಂತ. ದುಡ್ಡಾಗಿ ಕುತ್ಕೊಂಡವ್ರು ಒಬ್ರು ಇರಲ್ಲ ಅಲ್ಲಿ. ಬುಟ್ಟಾಗಿ ವ್ಯಾಪಾರ ಮಾಡ್ತಾರೆ. ಪಬ್ಲಿಕ್ ಆಗಿ ಮಾಡಲಿ ನೋಡೋಣ. 15 ಲಕ್ಷ ರೂಪಾಯಿ ಓರಿ ನಂಗಾದ್ರೆ ಮಾಡ್ತಾ ಇಲ್ಲ ಸರ್. ಓಕೆ, ನೀವು ಇಲ್ಲಿ ಎಷ್ಟು ಜೊತೆ ತಂದಿದ್ದೀರಾ? 9 ಜೊತೆ. ಇವೆಲ್ಲ ನಿಮ್ಮದೇನಾ? ಹೌದು ಸರ್. ಓಕೆ, ಒಂದಾದ್ರೂ ಹೇಳ್ಬೋದಾ ನಿಮ್ಮದು? ಸರ್ ಇದು 2.5 ಲಕ್ಷ. ಹ್ಞೂ 2 4 ಹಲ್ಲು. 2 ಹಲ್ಲು ಅಂತ. ಹ್ಞೂ 2 ಅಲ್ಲ 4 ಹಲ್ಲು. 4 ಹಲ್ಲು. ಹಾಂ ಇದು 2 ಹ್ಞೂ ವ್ಯವಸಾಯ ಏನು ಮಾಡಿಸಿದ್ದೀರಾ ಸರ್? 2 ಹ್ಞೂ ವ್ಯವಸಾಯ ಏನು ಮಾಡಿಸಿದ್ದೀರಾ ಸರ್? ಇದೆಲ್ಲ ನಾವು ಜಾತ್ರೆ ಪರ್ಪಸ್ ತಂದಿರೋ. ನಾವು 1 ತಿಂಗಳಿಂದ ಮೇಯಿಸ್ತಾ ಇದ್ದೀವಿ. ಇದರಲ್ಲಿ ಗಾಡಿ ಹೊಡೆದಿದ್ದೀವಿ, ಬಿತ್ತನೆ ಟೈಮಲ್ಲಿ ಕುಂಟೆ ಹಾಕಿದ್ದೀವಿ, ಎಲ್ಲ ಕೆಲಸನ ಮಾಡಿದ್ದೀವಿ ಸರ್. ಓಕೆ, ಇದು ಕಡೆ ಅಲ್ಲ? ಹಾಂ ಕಡೆ ಅಲ್ಲಿದೆ. ಓಕೆ, ಇದು ಜೋಡಿ. ಹಾಂ ಎಷ್ಟು ಹೇಳ್ತೀರಿ ಸರ್ ಇದು? ಸರ್ 4 ಲಕ್ಷ ಹೇಳ್ತಾ ಇದ್ದೀವಿ ವ್ಯಾಪಾರ. 4? ಓಕೆ, ಇದು ಕೆಲಸ ಜೊತೆ. ಇದರಲ್ಲಿ ಎಲ್ಲ ಆರಂಭನೂ ಮಾಡಿದ್ದೀವಿ, ಮಾಡಿಲ್ಲ ಅನ್ನಂಗಿಲ್ಲ. ಎಲ್ಲ ಆರಂಭನೂ ಮಾಡಿದ್ದೀವಿ. ಹಾಂ ಬರೀ 2.20 ಹೇಳ್ತಾ ಇದ್ದೀನಿ ವ್ಯಾಪಾರ. ಹಾಂ ಯಾರು ಕುತ್ಕೊಂಡ ಇಲ್ಲ ಗಿರಾಕಿ. ಹೌದಾ? ಇನ್ನೇನು ಒಂದು ತಪ್ಪಿಲ್ಲ ಅದರಲ್ಲಿ. ಎಲ್ಲ ಚೆನ್ನಾಗಿದೆ. ಒಂದು ಸುಡಿ ಆಗಲಿ ಏನು ಯಾವುದೂ ಪ್ರಾಬ್ಲಮ್ ಇಲ್ಲ ಎತ್ತಲ್ಲಿ. 2,20,000 ಹೇಳಿದ್ರೆ ಓಡೋತಾರೆ. ಇನ್ನು ಯಾವ ಥರ ಎತ್ಕೊಳ್ಳೋಣ ಹೇಳಿ? ಇದು 6 6 ಓಕೆ. ಇದು ಜೋಡಿ. ಜೋಡಿ ಎಷ್ಟು ಹೇಳ್ತೀರಾ ಇದಕ್ಕೆ? 2,20,000 ಜೊತೆಗೆ ಹೇಳಿದ್ರು ಯಾರು ಇದು ತಗೋತಾ ಇಲ್ಲ? ಇಲ್ಲ ಸರ್. ಇದು ಕಡೆ. ಇದು 2.5 ಲಕ್ಷ ಹೇಳ್ತಾ ಇದ್ದೀವಿ ಸರ್. 2.5 2 ಜೊತೆಗೆ ಅಲ್ವಾ? ಜೊತೆ. ವ್ಯವಸಾಯ ಏನು ಮಾಡಿಸಿದ್ರಿ ಇದು? ಸರ್ ಇದ್ರಲ್ಲಿ ಎಲ್ಲ ಆರಂಭ ಮಾಡಿದ್ದೀವಿ. ಹಾಂ ಗಾಡಿ ಗೀಡಿ ಎಲ್ಲ ಇದಾಗಿದೆ? ಎಲ್ಲ ಮಾಡಿದ್ದೀವಿ ಸರ್. ಫುಡ್ ಏನು ಕೊಡ್ತೀರಾ ಸರ್ ಯೂಶಲಿ? ಮಾಮೂಲಿ ಚಕ್ಕೆ ಬೂಸ, ರವೆ ಬೂಸ, ಹಿಂಡಿ, ಕಡಲೆ ಒಟ್ಟು, ಗೋಧಿ ನುಚ್ಚು, ಜೋಳದ ನುಚ್ಚು. ಹಲೋ ಹೇಳಿ. ಕುಮಾರ ಮೊಬೈಲಿಗೆ ಮಾಡಿ. ನಾವು ಜಾತ್ರೆಯಲ್ಲಿ ಇದ್ದೀವಿ, ಗೊತ್ತಿಲ್ಲ. ಎಲ್ಲಮ್ಮ ಅಂಬ ಅಂಬ ಕೊಂಬು ಐತೆ ನಿನಗೆಲ್ಲಮ್ಮ ಕೊಂಬು. ಕೊಂಬೆಲ್ಲಮ್ಮ ಕೊಂಬು. ಎಲ್ಲಿ ನಿನಗಿಲ್ಲ ಸರ್. ಇದು 2 ಹಾಂ ಈಗೇನು ಕೊಟ್ಟಿದ್ರೆ ಫುಡ್ಡು? ಸರ್ ಚಕ್ಕೆ ಬೂಸ, ರವೆ ಬೂಸ, ಹಾಂ ಹಿಂಡಿ. ಇದು ವ್ಯವಸಾಯ ಎಲ್ಲ ಮಾಡಿಸಿದ್ದೀರಲ್ವಾ? ಮಾಡಿದ್ದೀವಿ ಸರ್. ಇದೆಷ್ಟು ಹೇಳ್ತೀರಾ ಸರ್?
ಸರ್ ಇದು 2.5 ಲಕ್ಷ ಹೇಳ್ತಾ ಇದ್ದೀವಿ. ಓಕೆ. ಎರಡಲ್ಲೂ ಹಾಂ. ಇದು ಮಾಡ್ತಾ ಇದ್ದೀವಿ, ಸೇಲ್ ಮಾಡ್ತಾ ಇದ್ದೀವಿ. ಬಟ್ ರೈತರು ಇದೇ ರೇಟ್ ಜಾಸ್ತಿ ಅಂತಿದ್ದಾರೆ ಅಲ್ವಾ? ಹೌದು ಸರ್. ಮತ್ತೆ 2 ಲಕ್ಷಗಟ್ಟಲೆ ಹೇಳೋ ಬೇರೆ ಊರುಗಳ ಕತೆ ಏನಂಗಿರ ಬನ್ನಿ. ಅದು ಅವ್ರಿಗೆ ಶೋಕಿ ಮೇಲೆ ಹಾಂ ಮೇಲೆ ಹಾಂ ಹಾಂ. ಗಟ್ಟಿ ಖುಷಿಗೆ ಮೇಸೋದು ಭತ್ತದ ಗೊತ್ತಿಲ್ಲ. ಈ ಜಾತ್ರೆ ಬಿಟ್ಟು ಬೇರೆ ಎಲ್ಲೆಲ್ಲಿ ಹೋಗ್ತೀರಾ ಸರ್? ನಾವು ಇವಾಗ ನೆಕ್ಸ್ಟ್ ಚುಂಚುನಕಟ್ಟೆ ನಡೆಯುತ್ತೆ, ಅಲ್ಲಿ ಹೋಗ್ತೀವಿ. ಜೋಳಕಟ್ಟೆ ನಡೀತಿದೆ, ಅದಕ್ಕೆ ಹೋಗ್ತೀವಿ. ನೆಕ್ಸ್ಟ್ ಇವಾಗ ಸಪ್ಲಮ್ಮ ಜಾತ್ರೆ ನಡೆಯುತ್ತೆ ಹೊಸಕೋಟೆ ಭಾಗದಲ್ಲಿ, ಅಲ್ಲಿ ಹೋಗ್ತೀವಿ. ಸುಮಾರು ಜಾತ್ರೆಗಳು ಹೋಗ್ತೀವಿ ಸರ್. ನಮ್ಮ ನಿಯರ್ ಬೈ ಯಾವ್ದು ಬರುತ್ತೆ ಅಲ್ಲ ಇದ್ರಶ್ವತ ಇಲ್ಲಿಂದನೇ ಆರಂಭ ಅಲ್ಲ? ಹೌದು ಸರ್, ಇದೇ ಪ್ರಪ್ರಥಮ ಜಾತ್ರೆ. ಓಕೆ, ಇಲ್ಲಿಂದನೇ ಇನ್ನೆಲ್ಲ ಕಡೆ ಸ್ಟಾರ್ಟ್ ಆಗ್ತವೆ. ಎಲ್ಲವೂ ಇಲ್ಲಿಂದಾನೇ ಸ್ಟಾರ್ಟ್. ಬಟ್ ಈ ಸರಿ ಭಾಳ ದನಗಳು ಬಂದಿವೆ ಸರ್, ಸಿಕ್ಕಾಪಟ್ಟೆ ದನ ಬಂದಿದೆ. 5 ವರ್ಷಕ್ಕೆ ಮುಂಚೆ ಈ ದನ ಸೇರಿತಾನ, ಈ ವರ್ಷ ಅಷ್ಟು ದನ ಸೇರಿದೆ. ಬಟ್ ಏನಂದ್ರೆ ರೇಟ್ ಜಾಸ್ತಿ ಅಂತ ಎಲ್ಲರೂ ಹೇಳ್ತಿದ್ದಾರೆ. ರೇಟ್ ಜಾಸ್ತಿ ರೇಟ್ ಕಮ್ಮಿ ಬಿಡಕ್ಕಾಗಲ್ಲ. ನಾವು ರೇಟ್ ಕೊಟ್ಟು ತಂದ್ಬಿಟ್ಟಿದ್ದೀವಿ. ಅವ್ರು ಹೊರಗಡೆಯಿಂದ ಬಂದಿರೋದು ರೇಟ್ ಜಾಸ್ತಿ, ನಮಗೆ ಕಮ್ಮಿ. ಬಟ್ ಬೇರೆ ಬೇರೆ ಜಿಲ್ಲೆಗಳಿಂದ ಬಂದಿರ್ತಾರಲ್ಲ, ಅವರಿಗೆ ಇಲ್ಲಿಂದ ತೊಗೊಂಡೋಗಿ ಇದು ಮಾಡೋದು ಇದಾಗುತ್ತೆ. ನಿಮ್ಮ ಹೆಸರು ಸರ್? ಹರೀಶ್, ದೊಡ್ಡೋಳಪ್ರ, ತೆರೆಂಬಿಲಿ. ಓಕೆ. 44097143. ಓಕೆ, ಥ್ಯಾಂಕ್ ಯು. ಸರ್, ಇದು ಕಾಲ್ ಬರಂತೀವಿ ಕ್ಯಾಚಸ್ ಇದೆಯಲ್ಲ 4 ಕಾಲಾಗೂ. ನಮಸ್ಕಾರ ಸರ್. ಯಾವ ಊರು? ಸರ್, ದೊಡ್ಡಬಳ್ಳಾಪುರ ಮಾರ್ಗೊಂಡಳ್ಳಿ ಅಂತ ಹೇಳ್ಬಿಟ್ಟು, ರಮೇಶ್ ಅಂತ ಹೆಸರು. ಇದು ಪುಂಗ್ನೂರ್ ಅಂತ ಹೇಳ್ಬಿಟ್ಟು ಈ ತಳಿ. ಜೋರಾಗಿ. ಇದು ಪುಂಗ್ನೂರ್ ಅಂತ ಹೇಳ್ಬಿಟ್ಟು ತಳಿ. ದೊಡ್ಡ ದೊಡ್ಡ ಓರಿಗಳೆಲ್ಲ ಕಟ್ತಾರೆ. ನಾವು ಇದನ್ನ ಅಂತ ಘಾಟಿ ಜಾತ್ರೆಗೆ ಅಂತ ಹೇಳ್ಬಿಟ್ಟು ಶೋ ಅಂತ ತಗೊಂಡಿವಿ. ಮನೆಗಿರೋದು ಮನೆ ಒಳಗಡೆ, ಕಾಂಪೌಂಡ್ ಒಳಗಡೆ, ಮನೆ ಒಳಗಡೆ ಸಾಕ್ತಾ ಇದೀವಿ. ಮಗು ತರ ಇರುತ್ತೆ ಒಳಗಡೆ, ಯಾವುದೇ ತರ ಪ್ರಾಬ್ಲಮ್ ಇರಲ್ಲ, ಒಂಚೂರು ಗಲೀಜು ಮಾಡ್ಕೊಳಲ್ಲ. ಒಳ್ಳೆ ತಳಿ ಇದು ಪುಂಗ್ನೂರ್ ಅಂತ ಹೇಳ್ಬಿಟ್ಟು. ನಾವು ಶೋಗೆ ಅಂತಾನೆ ತಂದಿದ್ದೀವಿ, ಇಲ್ಲಾಂದ್ರೆ ಯಾರನ್ನ ಪ್ರೀತಿಯಿಂದ ಕೇಳಿದ್ರೆ ಕೊಡ್ತೀವಿ ನಾವು. ಓಕೆ, ಎಷ್ಟು ಕೊಟ್ಟಿದ್ದೀರಿ ಸರ್ ಇದಕ್ಕೆ? ಸರ್, ನಾವು ಕೊಟ್ಟಿರೋದು 2 ಲಕ್ಷ ಕೊಟ್ಟಿದ್ದೀವಿ. 2 ಲಕ್ಷ? 2 ಲಕ್ಷ ಕೊಟ್ಟಿದ್ದೀವಿ. ಈಗ 2.5 ವ್ಯಾಪಾರ ಹೇಳ್ತಾ ಇದ್ದೀವಿ. 2.5. ಈಗ ಎಲ್ಲಿಂದ ತಂದಿದ್ದು ನೀವು? ಸರ್, ನಾವು ರಾಜಮಂಡ್ರಿಯಿಂದ ತಂದಿರೋದು. ಓಕೆ. ಇದೇನು ಸರ್, ಇದು ಹೈಟ್ ಇಷ್ಟೇ ಇರುತ್ತಾ? ಹೈಟ್ ಇಷ್ಟೇ ಸರ್, 2.5 3 ಅಡಿ ಅಷ್ಟೇ ಹೈಟ್ ಬರೋದು. ಹೈಟ್ ಆಗಲ್ಲ ಇದು. ಓಕೆ. ಹಾಲು ಹಾಫ್ ಲೀಟ್ರ್ ಇಲ್ಲಾಂದ್ರೆ 1 ಲೀಟ್ರ್ ಮಾತ್ರ. ಓಕೆ. ಇದು ಗೀಟ್ ಇತ್ತ ಸರ್? ಮತ್ತೆ ಹೇಗಿದ್ರೆ ಇದು ಗೀಟ್ ಇತ್ತ ಹಂಗಿದ್ರೆ? ಅಂದರೆ ಲಾಭ ಬರುತ್ತಾ ಸರ್? ಲಾಭಕ್ಕೋಸ್ಕರ ಕಟ್ಟಿಲ್ಲ, ಇದು ಮನೆ ಒಳಗೆ ಅಂತ ಹೇಳ್ಬಿಟ್ಟು ನಾವು ಶೋಗ್ ಅಂತಾನೆ ಕಟ್ಟಿರೋದು. ಅಂದರೆ ಏನು ಒಳ್ಳೇದಾಗತ್ತೆ ಅಂತ? ಒಳ್ಳೇದು ಅಂತ ಕಿನ್ನಕ್ಕಿನ್ನ ಮನೆ ಒಳಗೆ ಒಳ್ಳೆ ಇದಿರುತ್ತೆ ಅಂತ ಹೇಳ್ಬಿಟ್ಟು. ಏನು ಮನೆ ಒಳಗೆ ಮಕ್ಳುಗಳೆಲ್ಲ ಇದು ನೋಡ್ಕೊಬೋದು. ಒಳ್ಳೆ ಥರವಾಗ ಆಲ್ರೆಡಿ ಯಾವುದೇ ಥರ ಪ್ರಾಬ್ಲಮ್ಮು ಇರಲ್ಲ. ಶೋಗೂ ಇರುತ್ತೆ. ಮನೆ ಮುಂದೆ 10 ಜನ ಬಂದು ನೋಡ್ಕೊಂಡು ಹೋಗ್ತಾರೆ ಇದನ್ನು. ಓಕೆ. ಶೋ ಒಳಗಡೆ ಮನೇಲಿ ಒಂದು ಪ್ರಶಾಂತತೆ ಇರುತ್ತೆ ಇದಿದ್ರೆ. ಇರುತ್ತೆ. ಆಲ್ರೆಡಿ ಮನೆ ಒಳಗೆ ಒಂಥರ ಲಕ್ಷ್ಮಿ ಥರ ಇದೆ. ಮನೆ ಈಚೆಗಡೆ ಕಾಂಪೌಂಡು ಒಳಗಡೆನೆ ಕಟ್ಟಿರ್ತೀವಿ, ಬಾಗಿಲ ಹತ್ರನೇ ಕಟ್ಟಿರ್ತೀವಿ. ಲಕ್ಷ್ಮಿ ಥರ ಇದನ್ನ ನೋಡ್ಕೊಂಡು ಬೆಳಿಗ್ಗೆ ಎದ್ದು ಇದಕ್ಕೆ ಪೂಜೆ ಗೀಜೆ ಮಾಡ್ಕೊಂಡು ಡೈಲಿ ಮಾಡ್ತೀರಾ? ಡೈಲಿ ಮಾಡ್ತೀವಿ. ಓಕೆ. ಮನೆ ಒಳಗಡೆ ಎಲ್ಲ ಬಿಟ್ಟಿರ್ತೀವಿ, ಮನೆ ಒಳಗಡೆ ಓಡಾಡ್ತಿದೆ. ಯಾವುದೇ ಥರ ಏನು ಪಾಪು ಥರ ಓಡಾಡ್ತಾನೆ ಇರುತ್ತೆ? ಪಾಪು ಥರ ಮಕ್ಳಿಗೆ ಹೆಚ್ಚಿನಾಗಿ ಇದು ಮಾಡ್ತೀವಿ ಸರ್. ಹೌದಾ? ಹೌದು. ಹಾಲು ನೀವೇನು ಇದು ಮಾಡಲ್ಲ ಸರ್? ಇನ್ನು ಹಾಲು ಅಂತಂದರೆ ಇನ್ನೂ ಇದು ಮಾಡಿಸಿಲ್ಲ ನಾವು. ಓಕೆ. ಇನ್ನು ಆಲ್ರೆಡಿ ಇನ್ನೂ 1 ತಿಂಗಳು 2 ತಿಂಗಳು ಹೋಗ್ಬೇಕು. ಅದಾದ್ಮೇಲೆ ಇದು ಹಾಲು ಬರೋದು. ಏನು ಪುಂಗ್ನೂರ್ ಅಂತಾನೆ ಇದಕ್ಕೆ? ಪುಂಗ್ನೂರ್ ಅಂತಾನೆ ಸರ್ ಇದು ಹೆಸರು. ಓಕೆ. ಈ ತಳಿನೇ ಪುಂಗ್ನೂರ್. ಪುಂಗ್ನೂರ್ ತಳಿ ಅಂತನಾ? ಓಕೆ. ಮನೇಲಿದ್ರೆ ಲಕ್ಷ್ಮಿ. ಮನೆಯಲ್ಲಿದ್ದರೆ ಲಕ್ಷ್ಮಿ. ಶೋಗ್ ಅಂತಾನು ಕಟ್ಟಿದ್ದೀವಿ. ಯಾರನ್ನ ಬಂದು ಪ್ರೀತಿಯಿಂದ ಕೇಳಿದ್ರೆ ಕೊಡ್ತೀವಿ, ಇಲ್ಲಾಂದ್ರೆ ಮನೇಲಿ ರಿಟರ್ನ್ ತಗೊಂಡತ್ತೀವಿ. ಹಾಗೆ. ಹೌದು. ಯಾವಾಗ ತೊಗೊಂಡಿದ್ದು ನೀವು ಇದನ್ನ? ನಾವು ಹೋದ ಇಯರು ಡಿಸೆಂಬರ್ ತಿಂಗಳಲ್ಲಿ ತಗೊಂಡಿರೋದು. ಓಕೆ. 6 ತಿಂಗಳು ಮನೇಲೆಲ್ಲ ನಿಮ್ಮ ಮನೇಲೆಲ್ಲ ಒಳ್ಳೇದಾಗಿದೆ? ಎಲ್ಲ ನಾನು ಪಾಪು ದೇಕ್ಲು ನನ್ನ ಮಗಳು ದೇಕ್ಲನ್ನು ಇದು ಮಾಡ್ಕೊಂಡು ಒಳ್ಳೆ ಅದ್ರ ಜೊತೆಗೆ ಪಾಪು ಥರ ಆಟ ಆಡ್ಕೊಂಡಿರ್ತಾರೆ. ಓಕೆ, ಹಾಗೆ. ಭಾಳ ಜನ ಬಂದು ನೋಡ್ಕೊಂಡು ಹೋಗ್ತಾರೆ ಅನ್ಸುತ್ತೆ. ಸುಮಾರು ಜನ ಎಲ್ಲನೂ ಈ ಘಾಟಿ ಚಿತ್ರಕ್ಕೆ ಬಂದಾಗಿಂದ ಫೋಟೋ ಎಷ್ಟು ಜನ ಸೆಲ್ಫಿ ತಗೊಂಡು ಫೋಟೋ ಹಿಡ್ಕೊಂಡು ವಿಡಿಯೋ ಮಾಡ್ಕೊಂಡು ಹೋಗಿದ್ದಾರೆ. ಇದೊಂಥರ ಖುಷಿ. ನಿಮಗೂ ಖುಷಿ? ನನಗೆ ಖುಷಿ.
ಹಾಂ 10 ಜನ ಬಂದು 50 ಜನ ಬಂದು ಈಗ ಒಂದು ವೇಳೆ ಕೊಟ್ಟರು ಮತ್ತು ನೀವು ಇನ್ನೊಂದು ತೊಗೋತೀರಿ? ಇನ್ನೊಂದು ತಗೊಂಬತ್ತೀನಿ. ಆಲ್ರೆಡಿ ಫೋನ್ ಮಾಡಿದ್ದೀನಿ. ಹಾಂ ಒಂದು ವೈಟದ್ದು ಇನ್ನೊಂದು ವೈಟದ್ದು ಬೇಕು ಮನೆಗೆ. ಆಲ್ರೆಡಿ ಫೋನ್ ಮಾಡಿದ್ದೀನಿ. ಹಾಂ ಅದು ಆಯ್ತು, ಬನ್ನಿ ಘಾಟಿ ಮುಗಿಸ್ಕೊಂಡು ಜಾತ್ರೆ ಮುಗಿಸ್ಕೊಂಡು ಬನ್ನಿ, ಕೊಡ್ತೀವಿ ಅಂತ ಹೇಳಿದ್ದಾರೆ. ವೈಟ್ ನಿಮ್ಮಲ್ಲಿ ಆ ಖುಷಿ ಕಾಣ್ತಾ ಇದೆ ಅದರದ್ದು ಪೊಂಗನೂರು. ಸರ್ ಸುಮಾರು ಜನ ಬಂದು ಇಲ್ಲಿ ಘಾಟಿಗೆ ಬಂದವರೆಲ್ಲನು ಇದು ಫೋಟೋ ವಿಡಿಯೋ ತಗೊಂಡು ಆಲ್ರೆಡಿ ಹುಡುಗರದೇಕ್ಳು ಜೊತೆ ನಿಲ್ಲಿಸ್ಬಿಟ್ಟು ಮಕ್ಕಳನ್ನೆಲ್ಲ ಜೊತೆ ನಿಲ್ಲಿಸ್ಬಿಟ್ಟು ಫೋಟೋ ತಗೊಂಡು ಹೋಗಿದ್ದಾರೆ. ಏನು ಹೆಸರು ಇಟ್ಟಿದ್ದೀರಿ ನೀವು ಇದಕ್ಕೆ? ಗೌರಿ ಅಂತ ಇಟ್ಟಿದ್ದೀವಿ. ಗೌರಿ. ಹಾಂ ಹಂಗೆ ಭಾಳ ಒಂದು ಇದು ಅನಿಸುತ್ತೆ. ಸರ್ ಇದು ಪ್ಯಾಚಸ್ ನೋಡಿ ಸರ್ ಯಾವ ಥರ ಇದೆ ಕಾಲಲ್ಲಿ ನೋಡಿ. 4 ಕಾಲಲ್ಲೂ ಒಂದೇ ಪ್ಯಾಚಸ್ ಇದೆ. ಓಕೆ. ಲೆಂತ್ ಇಲ್ಲ, ಅಷ್ಟೇ 2-2.5 ಅಡಿ ಅಷ್ಟೇ ಇರೋದು. ಮಕ್ಕಳ ಲಕ್ಷಣ ನೋಡಿ ಸರ್ ಯಾವ ಥರ ಇದೆ. ಬೆಳಿಗ್ಗೆ ಮುಖ ನೋಡ್ಬೇಕು ಸಾಕು. ಇರೋ ಖುಷಿ ದಿನೆಲ್ಲ ಖುಷಿ ಬಂದು. ಡೈಲಿ ಪೂಜೆ ಮಾಡ್ತೀರಾ ಸರ್ ಬೆಳಿಗ್ಗೆ? ಹಾಂ. ಫುಡ್ ಏನು ಕೊಡ್ತೀರಾ ಸರ್ ಇದು? ಫುಡ್ಡು ತರಕಾರಿ ಹಣ್ಣು ಸಮೇತ ತಿನ್ನುತ್ತೆ. ಬರೀ ಹುಲ್ಲೆ ಎಲ್ಲ ತಿನ್ನೋದು. ಹಾಂ. ನಾವು ಮೀನು ಜಾಸ್ತಿ ಕೊಡೋದನ್ನು ನಾವು ತರಕಾರಿ ಬೀಟ್ರೋಟು, ಕ್ಯಾರೆಟು, ಸೌತೆಕಾಯಿ ಜಾಸ್ತಿ ಕೊಡ್ತೀವಿ. ಹಾಂ. ಹುಲ್ಲು ಮಟ್ಟಿಗೆ ಕಮ್ಮಿನೇ ಕೊಡೋದು ಇದಕ್ಕೆ. ತಿಂಡಿ ಕೈ ತಿಂಡಿಗೆ ಚೆನ್ನಾಗಿದೆ ಆಗ್ಬಿಟ್ಟಿದೆ. ಮನೇಲಿ ನೀವೇನು ತಿಂತೀರಾ ಅದನ್ನೇ? ಹಾಂ, ನಾವೇನು ತಿಂತೀರೋ ಅದನ್ನು. ತರಕಾರಿ ಮಟ್ಟಿಗೆ ಜಾಸ್ತಿ ತಿಂತೀವಿ. ಓಕೆ. ಹುಲ್ಲು ಕಮ್ಮಿನೇ, ಎಂಡಿ ಬೂಸ ಅಂದರೆ ಕಮ್ಮಿನೇ ಕೊಡೋದು. ತಿನ್ನೋದೇ ಕಮ್ಮಿನೇ. ಆಲ್ರೆಡಿ ತರಕಾರಿ ಜಾಸ್ತಿ. ಈ ಮೊಟ್ಟೆ ಹಾಲು ಅಂತೆಲ್ಲ ಆ ಥರ ಏನು ಕೊಡ್ತಾ ಇಲ್ಲ ನಾವು. ಹಾಂ. ಇದನ್ನು ತರಕಾರಿ ಮಟ್ಟಿಗೆ ಪ್ರತಿಯೊಂದು ತರಕಾರಿನೂ ಕೊಡ್ತೀವಿ. ಓಕೆ. ಮೊಟ್ಟೆ ಹಾಲು ಏನು ಅದೇನು ಕೊಡಲ್ಲ ನಾವು. ಯಾಕಂದರೆ ಕೊಟ್ಬಿಟ್ರೆ ಇವಾಗೇನೆ ಇದಾಗ್ಬಿಡುತ್ತೆ. ಅದಕ್ಕೋಸ್ಕರ ನಾವು ಕೊಡೋಕೆ ಹೋಗಲ್ಲ. ಮೇನ್ ತರಕಾರಿ ಬೋರ್ಗಳಿಗಾದರೆ ಮೊಟ್ಟೆ ಎಲ್ಲ ಕೊಡ್ತೀವಿ. ಇದೇನು ಬೋರಿ ಅಲ್ಲಲ್ವಾ, ಎಣ್ಣೆ ಸುತ್ತಾನೆ ಆ ಥರ ಏನು ಕೊಡಲ್ಲ. ಬಟ್ ತರಕಾರಿನೇ ಜಾಸ್ತಿ. ತರಕಾರಿ ಮಟ್ಟಿಗೆ ಎಲ್ಲ ತರಕಾರಿ ಕೊಡ್ತೀವಿ ಸರ್. ಯಾವುದೇ ತರಕಾರಿ ಅಂದರೆ ತರಕಾರಿ ಏನು ಜಸ್ಟ್ ಹಾಗೆ ಇದು ಮಾಡ್ತೀರಾ? ಇಲ್ಲ ಕಟ್ ಮಾಡಿಬಿಟ್ಟು ಪೀಸ್ ಮಾಡಿಬಿಟ್ಟು ನಾವು ಯಾವ ಥರ ತಿಂತೀವೋ ಅದೇ ಥರ ಬೇಯಿಸಿ ಇಲ್ಲ ಬೇಯಿಸಲ್ಲ. ಹಸಿ ತರಕಾರಿನೇ ಕಟ್ ಮಾಡಿಬಿಟ್ಟು ಪೀಸ್ ಮಾಡಿಬಿಟ್ಟು ಆಲ್ರೆಡಿ ನಾವು ಯಾವ ಥರ ತಿಂತೀವೋ ಅದೇ ಥರನೇ ಕೊಡ್ತೀವಿ ಅದು. ಹಂಗೆ. ಓಕೆ. ನಿಮ್ಮ ಹೆಸರು ಸರ್? ಸರ್ ರಮೇಶ್ ಅಂತ ಹೇಳ್ಬಿಟ್ಟು ದೊಡ್ಡಬಳ್ಳಾಪುರ ಮಧುಗಂಡಳ್ಳಿ. ಓಕೆ. ನಿಮ್ಮ ನಂಬರ್ ಹೇಳಿ ಸರ್. ಸರ್ 944 ಹಾಂ 944 7696. ಥ್ಯಾಂಕ್ ಯು ಸರ್. ಅಲ್ಲಿ ಎಷ್ಟಿದೆ ಸರ್ ರೇಟು? ಸರ್ ಅಲ್ಲಿ ಬೇರೆ ಬೇರೆ ಥರ ಇದೆ. 2 ಲಕ್ಷಕ್ಕೂ ಇದೆ, 3 ಲಕ್ಷಕ್ಕೂ ಇದೆ, ಆ ಥರ ಇದೆ. ಯಾವ ಥರ ಸೆಲೆಕ್ಷನ್ ಮಾಡಿ ಅಂತೀವಿ ಅದ್ರ ಮೇಲೆ ಡಿಪೆಂಡ್. ನಿಮ್ಗೆ ಹೇಳ್ತಾ ಇರ್ಬೇಕಾದ್ರೆ ಭಾರಿ ಖುಷಿ ಅನಿಸ್ತಾ ಇದೆ ನಿಮಗೆ? ಸರ್ ಇದನ್ನ ನೋಡಿದ್ರೆ ನಮಗೆ ತುಂಬ ಖುಷಿ ಆಗುತ್ತೆ. ಹಾಂ. ನಮ್ಮದು ಆಲ್ರೆಡಿ ಓರಿ ಇತ್ತು. ಓರಿ ಒಂದು ಕೊಟ್ಬಿಟ್ಟಿದ್ದೀನಿ. ಓಕೆ. ಮಕ್ಕಳ ಥರ ಇದಾಗುತ್ತೆ ಅನ್ಸುತ್ತೆ. ಅಂದರೆ ಇನ್ನು ಹೊಸಬರು ಇದಾದರೆ ಒಂದು ಬಿಟ್ಟರೆ ಹಾಂ. ಗುದ್ದತ್ತಾ ಸರ್? ಸರ್ ಇಲ್ಲ, ಅಂದರೆ ಹೊಸಬರು ಕಂಡ್ರೆ ಮಾತ್ರ